Welcome to Margaret Competitive English Grammar class. Dear competitors, already we know 4 to 5 grammar points. ಆತ್ಮೀಯರೇ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ in our last class already we know very well parts of speech and article as well as preposition already we understand. Today we will discuss another one very most important one parts of speech that's we called adjective. ಇವತ್ತಿನ ದಿವಸ ನಾವು ಅಡ್ಜೆಕ್ಟಿವ್ ಅನ್ನುವಂತಹ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ತಿಳಿದುಕೊಳ್ಳೋಣ ಅನ್ನುವಂಥದ್ದು. ಅಡ್ಜೆಕ್ಟಿವ್ ಅಂದ್ರೆ ಏನಪ್ಪಾ ಅಂದ್ರೆ ಕನ್ನಡದೊಳಗೆ ವಿಶೇಷಣ ಅಂತ ಹೇಳಿ ನಾವು ಕರಿತೀವಿ, ಇಂಗ್ಲಿಷ್ನೊಳಗೆ ಅಡ್ಜೆಕ್ಟಿವ್ ಅಂತೀವಿ. ಹಾಗಾದ್ರೆ ವಾಟ್ ಈಸ್ ಅಡ್ಜೆಕ್ಟಿವ್ ಅಂದ್ರೆ adjective is a word which is describe noun or pronoun is called as adjective ಅನ್ನುವಂಥದ್ದು. ನಾಮಪದ ಮತ್ತು ಸರ್ವನಾಮಪದಗಳನ್ನು ವರ್ಣಿಸುವಂತ ಒಂದು ಪದಕ್ಕನ್ನು ನಾವೇನಂತ ಕರಿತೀವಿ ಅಂದ್ರೆ ಅಡ್ಜೆಕ್ಟಿವ್ ಅಂತೀವಿ. ಫಾರ್ ಎಕ್ಸಾಂಪಲ್, ರಾಮ ಈಸ್ ಅ ಬಾಯ್. ರಾಮ ಒಬ್ಬ ಹುಡುಗ ಅಂತ. ವಾಟ್ ಕೈಂಡ್ ಆಫ್ ಬಾಯ್ ರಾಮ? ರಾಮ ಎಂತ ಹುಡುಗ ಅನ್ನುವಂಥ ಕ್ವಶನ್ ಬಂದಾಗ ರಾಮ ಇಸ್ ಎ ಗುಡ್ ಬಾಯ್, ರಾಮ ಇಸ್ ಎ ವೈಸ್ ಬಾಯ್, ರಾಮ ಇಸ್ ಎ ಕ್ಲೆವರ್ ಬಾಯ್, ರಾಮ ಇಸ್ ಎ ಸ್ಟ್ರಾಂಗ್ ಬಾಯ್, ರಾಮ ಇಸ್ ಎ ವೀಕ್ ಬಾಯ್. ಈ ರೀತಿಯಾಗಿ ರಾಮ ಎಂತ ಹುಡುಗ ಅಥವಾ ಸೀತಾ ಇಸ್ ಎ ಗುಡ್ ಗರ್ಲ್. ಸೀತಾ ಯಾವ ರೀತಿಯಾಗಿರುವಂಥ ಹುಡುಗಿ, ಒಳ್ಳೆಯ ಹುಡುಗಿ, ಬಹಳಷ್ಟು ತೀಕ್ಷ್ಣವಾದ ಉಳ್ಳ ಹುಡುಗಿ. ಜೊತೆಗೆ ಬಹಳಷ್ಟು ಸೀತಾ ಇಸ್ ಅ ರಿಚ್ ಮೀನ್ಸ್ ಸೀತಾ ಬಹಳಷ್ಟು ಶ್ರೀಮಂತವಾದಂಥ ಹುಡುಗಿ. ಅಂದ್ರೆ ಒಬ್ಬ ವ್ಯಕ್ತಿಗಳು ಮತ್ತು ಸರ್ವನಾಮಗಳನ್ನ ವರ್ಣಿಸುವಂತಹ ಪದ ಯಾವುದಾಗಿರುತ್ತೋ ಅಂತಂದ್ರೆ ವಿಶೇಷಣ ಆಗಿರುತ್ತ. ನೌನ್ ಆರ್ ಪ್ರನೌನ್. ನಾಮಪದ ಅಂದ್ರೆ ನೇಮ್ ಆಫ್ ದ ಪರ್ಸನ್, ಪ್ಲೇಸ್ ಅಂಡ್ ಥಿಂಗ್ಸ್, ಈ ಮೂರನ್ನು ವರ್ಣಿಸುವಂಥದ್ದು. ಪ್ರನೌನ್ ಅಂದ್ರ ಐ, ವಿ, ಯು, ದೇ, ಹಿ, ಸಿ, ಇಟ್, ಈ ಎಲ್ಲ ಪದಗಳನ್ನ ವರ್ಣಿಸುವಂತ ಒಂದು ಪದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಅಡ್ಜೆಕ್ಟಿವ್ ಅಂತ ಕರಿತೀವಿ. ದೇರ್ ಆರ್ 6 kinds ಆಫ್ ಅಡ್ಜೆಕ್ಟಿವ್ ಆರ್ ದೇರ್ ಇನ್ ಇಂಗ್ಲಿಷ್. 6 ರೀತಿಯಾದಂಥ ಅಡ್ಜೆಕ್ಟಿವ್ಸ್ಗಳು ಇಂಗ್ಲಿಷ್ನೊಳಗೆ ಅದಾವು. ಆದ್ರೆ ಅವಿಷ್ಟು ನಾವು ಎಲ್ಲವನ್ನ ಓದಿ ನಾವು ತಿಳ್ಕೊಳ್ಳೋಕ್ಕಿಂತ ಐ ಲಿಸ್ಟ್ ಔಟ್ ಅಬೌವ್ 30 and 32 ಮೇನ್ ಅಡ್ಜೆಕ್ಟಿವ್ಸ್. 30ರಿಂದ 32 ಅಡ್ಜೆಕ್ಟಿವ್ಸ್ ಅನ್ನ ನಾನು ಇಲ್ಲಿ ಏನ್ ಮಾಡಿದೀನಿ ಅಂತಂದ್ರೆ ಒಂದು ಪಟ್ಟಿಯನ್ನ ಮಾಡೀನಿ. ಆ 32 ಅಡ್ಜೆಕ್ಟಿವ್ನೊಳಗೆ ಆಲ್ಮೋಸ್ಟ್ ಆಲ್ ಕ್ವಶನ್ಸ್ ಅನ್ನ ಕೇಳುವಂಥದ್ದು. ನಾಳೆ ಯಾವ ರೀತಿ ಕ್ವಶನ್ಸ್ ಬರ್ತಂದ್ರೆ ಇನ್ ದ ಫಿಲ್ ಇನ್ ದ ಬ್ಲಾಂಕ್ಸ್ ದೇ ಆರ್ ಗಿವನ್ ಅ ಸೆಂಟೆನ್ಸ್ ಟು ಯೂಸ್ ಅಪ್ರಾಪ್ರಿಯೇಟ್ ಅಡ್ಜೆಕ್ಟಿವ್. ಏನ್ ಮಾಡ್ತಾರ, ಒಂದು ಫಿಲ್ ಇನ್ ದ ಬ್ಲಾಂಕ್ಸ್ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿರ್ತಾರ, ಅದರೊಳಗೆ ಕರೆಕ್ಟ್ ಆದಂತ ಅಡ್ಜೆಕ್ಟಿವ್ ಅನ್ನ ಬರಿಬೇಕು. ಅದನ್ನ ಹೇಳಿದ್ನಲ್ಲ, ರಾಮ ಇಸ್ ಎ ಡ್ಯಾಶ್ ಬಾಯ್ ಅಂದ್ರೆ ರಾಮ ಇಸ್ ಎ ಗುಡ್ ಬಾಯ್, ರಾಮ ಇಸ್ ಎ ವೈಸ್ ಬಾಯ್, ರಾಮ ಇಸ್ ಎ ಕ್ಲೆವರ್ ಬಾಯ್, ರಾಮ ಇಸ್ ಎ ರಿಚ್ ಬಾಯ್. ಯಾವ ರೀತಿಯಾಗಿ ರಾಮ ಅದಾನ, ಎಂತ ಗುಣಗಳು ಅವನ ಹತ್ರ ಇದಾವು ಅನ್ನೋದನ್ನ ವರ್ಣಿಸುವಂತ ಒಂದು ಪದ ಏನಾಗಿರುತ್ತೆ ಅಂದ್ರೆ ಅಡ್ಜೆಕ್ಟಿವ್ ಆಗಿರುತ್ತೆ. ಒಂದೇ ಮುಖ್ಯವಾದಂತಂದ್ರೆ ವೈಸ್ ಅಂತ ಕರಿತೀವಿ ನಾವು, WISE. ವೈಸ್ ಅಂದ್ರೆ ಜಾಣ. ಅದ್ರೊಳಗೆ ನಾವು ರಾಮ ಇಸ್ ಎ ವೈಸ್ ಬಾಯ್, ರಾಮ ಬಹಳಷ್ಟು ಜಾಣನಿದ್ದಾನ. ಸೀತಾ ಇಸ್ ಎ ವೈಸ್ ಗರ್ಲ್, ಸೀತಾ ಬಹಳಷ್ಟು ಜಾಣದಳ. ಇಟ್ ಈಸ್ ಅ ವೈಸ್ ಎನಿಮಲ್, ಇದು ಈ ಪ್ರಾಣಿ ಬಹಳಷ್ಟು ಜಾಣ ಐತಿ. ಈ ರೀತಿಯಾಗಿ ಒಂದು ಗಂಡು ಮತ್ತು ಹೆಣ್ಣು ಮತ್ತು ಕೆಲವೊಂದು ಸಂದರ್ಭದೊಳಗೆ ಥರ್ಡ್ ಜೆಂಡರ್ಗೂ ಕೂಡ ನಾವು ಏನನ್ನ ಬಳಸ್ತೀವಿ ಅಂತಂದ್ರೆ ಈ ಡಿಸ್ಕ್ರೈಬ್ ಅನ್ನ ಬಳಸ್ತೀವಿ ಅನ್ನುವಂಥದ್ದು. ವೈಸ್ ಅನ್ನುವಂಥದ್ದು ಜಾಣ, ವೈಸ್ ಅನ್ನುವಂಥದ್ದು ಒಂದು ಅಡ್ಜೆಕ್ಟಿವ್ ಆಗಿ ಯೂಸ್ ಆಗುತ್ತಾ. ಕ್ಲೆವರ್ ಅನ್ನುವಂಥದ್ದು ಒಂದು ಅಡ್ಜೆಕ್ಟಿವ್ ಆಗಿ ಯೂಸ್ ಆಗುತ್ತಾ. ರಾಧಾ ಇಸ್ ಅ ಕ್ಲೆವರ್ ಗರ್ಲ್, ಜಾನ್ ಇಸ್ ಅ ಕ್ಲೆವರ್ ಬಾಯ್. ಇಟ್ ಮೀನ್ಸ್ ಕ್ಲೆವರ್ ಅಂದ್ರೂ ಕೂಡ ವೈಸ್ಗೆ ಬಹಳಷ್ಟು ಹತ್ತಿರವಿರುವಂಥ ಪದ, ವೈಸ್ ಹತ್ತಿರವಿರುವಂಥ ಪದ ಅದಾಗೈತಿ ಅನ್ನುವಂಥದ್ದು. ದೆನ್ ರಿಚ್, ಹಿ ಈಸ್ ಅ ರಿಚ್ ಪರ್ಸನ್, ಅವನು ಬಹಳಷ್ಟು ಶ್ರೀಮಂತ ವ್ಯಕ್ತಿ ಅದಾನ. ದೇ ಆರ್ ರಿಚ್ ಪೀಪಲ್ಸ್, ಅವರು ಕೂಡ ಬಹಳಷ್ಟು ಶ್ರೀಮಂತ ವ್ಯಕ್ತಿಗಳದ. ರಿಚ್ ಅನ್ನುವಂಥದ್ದು ಕೂಡ ಅವ್ರು ಏನದಾರ ಅನ್ನೋದನ್ನು ವರ್ಣಿಸುವಂಥ ಪದ ಯಾವ್ದಾಗಿರುತ್ತೆ ಅಂದ್ರೆ ರಿಚ್ ಆಗಿರುತ್ತೆ. ಹಿ ಈಸ್ ಅ ಪುವರ್ ಪರ್ಸನ್, ಅವ ಬಹಳ ಏನದನ ಅಂತಂದ್ರೆ ಬಡವದನ. ಅಂದ್ರೆ ವೈಸು, ಕ್ಲೆವರು, ರಿಚ್, ಪೂವರ್ ಆಗಿರ್ಬೋದು. ಸ್ಟ್ರಾಂಗ್ ಅನ್ನೋದು ಬಳಸ್ತೀವಿ ನಾವು.
ಐ ಆಮ್ ವೆರಿ ಸ್ಟ್ರಾಂಗ್ ಪರ್ಸನ್. ನಾನು ಭಾಳಷ್ಟು ಶಕ್ತಿವಂತವಾಗಿ, ಸ್ಟ್ರಾಂಗ್ ಅನ್ನುವಂಥದ್ದು ಕೂಡ ಏನು ಮಾಡತ್ತಂದ್ರೆ ನಾನು ಹೆಂಗದೀನಿ, ಸ್ಟ್ರೆನ್ ಈಸ್ ಅ ಸ್ಟ್ರಾಂಗ್ ಮ್ಯಾನ್. ಅವ ಬಹಳಷ್ಟು ಶಕ್ತಿಯುಳ್ಳ ವ್ಯಕ್ತಿ ಅದಾನ, ಸ್ಟ್ರಾಂಗ್ ಅನ್ನುತ್ತಾ ಹೇಳುವಂಥದ್ದು. ದೆನ್ ಹಿ ಈಸ್ ಅ ವೀಕ್ ಮ್ಯಾನ್. ಅವ ಬಹಳಷ್ಟು ಅಶಕ್ತವಾದಂಥ ಪರ್ಸನ್ ಅದಾನ. ಸ್ಟ್ರಾಂಗ್ ಮತ್ತು ವೀಕ್ ಅನ್ನ ನಾವು ಅಡ್ಜೆಕ್ಟ್ ಒಳಗೆ ಬಳಸುವಂಥದ್ದು. ಸಿಕ್ ಅಂದ್ರೆ ಯಾವುದೇ ಒಂದು wounded ಆಗಿತ್ತು ಅಂತಂದ್ರೆ, ಯಾವುದರಿಂದಾದ್ರೂ ಬಳಲ್ತಿದ್ವಿ ಅಂದ್ರೆ ಸಿಕ್, ಇಟ್ ಈಸ್ ಅ ಸಿಕ್ ಎನಿಮಲ್ ಅಂತ ಹೇಳುವಂಥದ್ದು. ಸಿಕ್ ಅನ್ನೋದನ್ನು ಬಳಸ್ತೀವಿ. ಐ ಆಮ್ ವೆರಿ ಹ್ಯಾಪಿ. ಹ್ಯಾಪಿ ಅನ್ನೋದನ್ನು ಕೂಡ ಕೆಲವೊಂದು ಸಂದರ್ಭದೊಳಗೆ ಅಡ್ಜೆಕ್ಟಿವ್ ಆಗಿ ನಾವು ಬಳಸ್ತೀವಿ. ದೆನ್ ಆನೆಸ್ಟ್, HONEST, ಆನೆಸ್ಟ್ ಅನ್ನುವಂಥದ್ದು, ಹಿ ಈಸ್ ಅ ಆನೆಸ್ಟ್ ಪರ್ಸನ್. ಅವು ಬಹಳಷ್ಟು ಎಲ್ಲ ಬದ್ಧವಾಗಿರುವಂಥ ಒಬ್ಬ ವ್ಯಕ್ತಿ ಅನ್ನೋದನ್ನು ಕೂಡ ನಾವು ನೋಡ್ತೀವಿ. ಹೀಸ್ ಓಲ್ಡ್ ಅನ್ನುವಂಥದ್ದು ಕೂಡ ನಾವು ಬಳಸ್ತೀವಿ. ಓಲ್ಡ್ ಅನ್ನೋದು. ಸ್ಟುಪಿಡ್ ಅನ್ನುವಂಥದ್ದು, ಸ್ಟುಪಿಡ್ ಅನ್ನುವಂಥದ್ದು ಕೂಡ ಒಂದು ಅಡ್ಜೆಕ್ಟಿವ್ ಆಗಿ ಯೂಸ್ ಆಗುತ್ತಾ. ಫುಲಿಶ್ ಅನ್ನೋದು ಕೂಡ ಅಡ್ಜೆಕ್ಟಿವ್ ಆಗಿ ಯೂಸ್ ಆಗುತ್ತೆ. ಇಟ್ ಈಸ್ ಅ ಫುಲಿಶ್ ಎನಿಮಲ್ ಅಂತ ಹೇಳ್ತಿರ್ತೀವಲ್ಲ, ಫುಲಿಶ್ ಅನ್ನೋದು ಕೂಡ ಒಂದು ಅಡ್ಜೆಕ್ಟಿವ್ ಆಗಿ ಯೂಸ್ ಆಗುತ್ತಾ. ಫ್ಯಾಟ್, FAT, ಫ್ಯಾಟ್, ಭಾಳಷ್ಟು ಫ್ಯಾಟ್ ಇರುವಂಥ ವ್ಯಕ್ತಿ, ಈಸ್ ಅ ಫ್ಯಾಟ್ ಮ್ಯಾನ್. ಭಾಳಷ್ಟು ಫ್ಯಾಟ್, ದಪ್ಪವಾಗಿರುವಂಥದ್ದು ಫ್ಯಾಟ್ ಅಂತ ಕರೆಯುವಂಥದ್ದು. ಹೆವಿ ಅಂತ, ಭಾಳಷ್ಟು ಐ ಲಿಫ್ಟ್ ಹೆವಿ ಮಟೀರಿಯಲ್ ಅಂತ ಹೇಳುವಂಥದ್ದು. ಐ ಲಿಫ್ಟ್ ಹೆವಿ ಮಟೀರಿಯಲ್. ಹೆವಿ ಅನ್ನುವಂಥದ್ದು ಕೂಡ ಏನಂದ್ರೆ ಅಡ್ಜೆಕ್ಟಿವ್ ಆಗಿ ಯೂಸ್ ಆಗುತ್ತಾ. ದೆನ್ ಲಾರ್ಜ್, ಭಾಳಷ್ಟು ಅಂತ ಹೇಳ್ತಿರ್ತೀವಲ್ಲ, ಅದು ಕೂಡ ಅಡ್ಜೆಕ್ಟಿವ್ ಆಗಿ ಯೂಸ್ ಆಗುತ್ತಾ. ಡ್ರೈ, ಡ್ರೈ ಅಂದ್ರೆ ಒಣಗು ಅಂತ. ಒಣಗು, ಇಟ್ ಈಸ್ ಅ ಡ್ರೈ, ಇಟ್ ಈಸ್ ಅ ಡ್ರೈ ಸಾಯಿಲ್. ಇದು ಬಹಳಷ್ಟು ಒಣಗಿದ ಮಣ್ಣು ಐತಿ ಅಂತ ಹೇಳಬೇಕಾದ್ರೂ ಡ್ರೈ ಅಂತ ಹೇಳುವಂಥದ್ದು ಕೂಡ ಮಣ್ಣು ಯಾವ ರೀತಿಯಾಗಿದೆ. ಇಟ್ ಈಸ್ ಅ ವ್ಯಾಟ್ ಅಂತಂದ್ರೆ ತೇವವಾಗಿರುವಂಥದ್ದು. ಇಟ್ ಈಸ್ ಅ ಡ್ರೈ ಸಾಯಿಲ್ ಅಂತಂದ್ರೆ ಇಟ್ ಮೀನ್ಸ್ ಒಣಗಿದ ಮಣ್ಣು. ಡ್ರೈ ಅನ್ನುವಂಥದ್ದು ಏನು ಹೇಳ್ಕೊಡುತ್ತಂದ್ರೆ ಅಡ್ಜೆಕ್ಟಿವ್ ಆಗಿ ಆಗುತ್ತೆ. ಇನಫ್, ಮುಗಿಸ್ಬಿಡುವಂಥದ್ದು ಕೂಡ. ಕೆಲವೊಂದು ಸಂದರ್ಭದೊಳಗೆ ಕಾರ್ಡಿನಲ್ ನಂಬರ್ಸ್ ಅಂಡ್ ಆರ್ಡಿನಲ್ ನಂಬರ್ಸ್ ಅಂತ ಬರ್ತಾವೆ. 1 2 3 4 5, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಇವೆಲ್ಲ ಕಾರ್ಡಿನಲ್ಸ್ ಅಂಡ್ ಆರ್ಡಿನಲ್ ನಂಬರ್ಸ್ ಅಂತ. ಒಂದೊಂದು ಸರಿ 40, 50, 60 ಇದು ಕೂಡ ಏನಾಗುತ್ತಂದ್ರೆ ಅಡ್ಜೆಕ್ಟಿವ್ ಆಗಿ ಯೂಸ್ ಆಗುತ್ತಾ. ದೆನ್ ಮೆನಿ ಅಂತ ಬಳಸುವಂಥ, ಬಹಳಷ್ಟು ಅಂತ ಹೇಳಿ. ಮಚ್ ಅಂತ ಬಳಸುವಂಥದ್ದು. ಮೆನಿ ಮೀನ್ಸ್ ಕೌಂಟೇಬಲ್ ಒನ್. ದೇರ್ ಆರ್ ಮೆನಿ ಪೀಪಲ್ ಅಂದ್ರೆ ಕೌಂಟ್ ಮಾಡ್ಲಿಕ್ಕೆ ಬರುವಂಥದ್ದು. ಮಚ್ ಮೀನ್ಸ್ ಅನ್ಕೌಂಟೇಬಲ್ ನಾವು. ಫಾರ್ ಎಕ್ಸಾಂಪಲ್, ಯಾವುದೋ ಸೋಲಾರ್ ಸಿಸ್ಟಮ್, ಇನ್ ಅವರ್ ಸೋಲಾರ್ ಸಿಸ್ಟಮ್, ಸೌರವ್ಯೂಹದ ಬಗ್ಗೆ ಮಾತಾಡಕತ್ತೀವಿ ಅಂದ್ರೆ ಸ್ಟಾರ್ಸನ್ನು ವಿ ಆರ್ ನಾಟ್ ಕೌಂಟಿಂಗ್. ಸ್ಟಾರ್ಸನ್ನು ಕೌಂಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಅಲ್ಲಿ ನಾವು ಮಚ್ಚನ್ನು ಬಳಸುವಂಥದ್ದು. ಹೇರ್ಸನ್ನು ಕೌಂಟ್ ಮಾಡೋಕ್ಕಾಗಲ್ಲ, ಅಲ್ಲಿ ನಾವು ಮಚ್ಚನ್ನು ಬಳಸುವಂಥದ್ದು. ಮೆನಿ ಮತ್ತು ಮಚ್ಚು ಕೂಡ ಏನಾಗುತ್ತೆ ಅಂತಂದ್ರೆ ಅಡ್ಜೆಕ್ಟಿವ್ನೊಳಗೆ ಬರುವಂಥದ್ದು. ಸಮ್ ಅಂದರೆ ಕೆಲವೊಂದಿಷ್ಟು ಅನ್ನೋದು ಕೂಡ ಅಡ್ಜೆಕ್ಟಿವ್ ಆಗುತ್ತೆ. ಎನಿ ಅನ್ನುವಂಥ, ANEY, ಎನಿ ಕೂಡ ಏನಾಗುತ್ತೆ ಅಂದರೆ ಅಡ್ಜೆಕ್ಟಿವ್ ಆಗಿ ಯೂಸ್ ಆಗುವಂಥದ್ದು. ಎಲ್ಡರ್ ಅನ್ನುವಂಥದ್ದು, ಎಲ್ಡೆಸ್ಟ್ ಅನ್ನುವಂಥದ್ದು ಕೂಡ. ಓಲ್ಡರ್ ಅನ್ನುವಂಥದ್ದು, ಓಲ್ಡೆಸ್ಟ್ ಅನ್ನುವಂಥದ್ದು. ಆಲ್ ಮತ್ತು ಹೋಲ್ ಅನ್ನುವಂಥ ಈ ರೀತಿಯಾಗಿ ನಾವು ಏನು ಮಾಡ್ತೀವಿ ಅಂದ್ರೆ ಅಡ್ಜೆಕ್ಟಿವ್ಸನ್ನು ನಾವು ಯೂಸ್ ಮಾಡ್ತೀವಿ. ಡಿಯರ್ ಕಾಂಪಿಟೇಟರ್ಸ್, ನೆನಪಿಟ್ಕೊಳ್ಳಿ. ಏನು ನಾವು ನೆನಪಿಟ್ಕೋಬೇಕು ಅಂತಂದ್ರೆ ವರ್ಡ್ ಟು ಡಿಸ್ಕ್ರೈಬ್ ನೌನ್ ಆರ್ ಪ್ರನೌನ್. ಒಂದು ಶಬ್ದ ನಾಮಪದ ಮತ್ತು ಸರ್ವನಾಮ ಪದಗಳನ್ನು ವರ್ಣಿಸುವಂಥ ಪದ ಇತ್ತು ಅಂದ್ರೆ ಹಿ ಈಸ್ ಅ ಗುಡ್ ಅನ್ನುವಂಥ, ಒಳ್ಳೆಯ. ಬ್ಯಾಡ್, ಕೆಟ್ಟ. ಕ್ಲೆವರ್, ವೈಸ್. ಸ್ಟುಪಿಡ್, ವೀಕ್. ಸ್ಟ್ರಾಂಗ್, ಹ್ಯಾಪಿ. ರಿಚ್, ಪೂವರ್. ಈ ರೀತಿಯಾಗಿ ಆ ಪದಗಳನ್ನು ವರ್ಣಿಸುವಂಥ ಒಂದಿಷ್ಟು ಪದಗಳಿತ್ತು ಅಂತಂದ್ರೆ ಅದನ್ನು ನಾವು ಅಡ್ಜೆಕ್ಟಿವ್ ಆಗಿ ಯೂಸ್ ಮಾಡ್ತೀವಿ. ಕಾಂಪಿಟೇಟಿವ್ ಎಕ್ಸಾಮ್, ಇಟ್ ಮೇ ಬಿ PDO ಆರ್ ವಿಲೇಜ್ ಅಕೌಂಟೆಂಟ್ ಒಳಗೆ 1 or 2 ಮಾರ್ಕ್ಸು ಇದರೊಳಗೆ ಬಂದೇ ತಿರುತ್ತಾ. ಇನ್ನೊಮ್ಮೆ ಮುಖ್ಯವಾದಂತಹ ಒಂದಿಷ್ಟು ಅಡ್ಜೆಕ್ಟಿವ್ಸನ್ನು ನಾನು ಏನು ಲಿಸ್ಟ್ ಮಾಡಿದ್ದೀನಲ್ಲ ಅವನು ಹೇಳ್ತೀನಿ. ಜಸ್ಟ್ ನೀವು ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ಫಸ್ಟ್ ಒನ್ ವೈಸ್, WISE, ವೈಸ್ ಮೇಲೆ ಕೇಳ್ಬೋದು. ಕ್ಲೆವರ್, CLEVER, ಕ್ಲೆವರ್ ಕೇಳ್ಬೋದು. ದೆನ್ ರಿಚ್, ದೆನ್ ಪೂವರ್, ದೆನ್ ಸ್ಟ್ರಾಂಗ್, ವೀಕ್, ಸಿಕ್, ಹ್ಯಾವಿ, ಹ್ಯಾಪಿ, ಓಲ್ಡ್, ಸ್ಟುಪಿಡ್, 40, ಎನಿ ನ್ಯೂಮೋರಿಕಲ್, ಯಾವುದಾದ್ರೂ ಅಂಕಿಅಂಶಗಳು ಬಂದಾಗ 40 ಅಂತ ಹೇಳುವಂಥದ್ದು. ದೆನ್ ಆ್ಯಸ್ ವೆಲ್ ಆಸ್ ಮೆನಿ, ಮಚ್, ಜೊತೆಗೆ ಏನು ಸಮ್,
ಎನಿ, ಎಲ್ಡೆಸ್ಟ್, ಎಲ್ಡರ್, ಓಲ್ಡೆಸ್ಟ್ ಆ್ಯಂಡ್ ಓಲ್ಡರ್, ಆಲ್ ಆ್ಯಂಡ್ ಹೋಲ್. ಈ ರೀತಿಯಾಗಿ ಇಷ್ಟು ಅಡ್ಜೆಕ್ಟಿವ್ನೊಳಗೆ ಡೆಫಿನೆಟ್ಲಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಒಳಗೆ ಇದುವರೆಗೂ ನಾವು ಕ್ವಶನ್ ಪೇಪರನ್ನು ನೋಡಲಾಗಿ ಇಷ್ಟರೊಳಗನ ಅವರು ಇಷ್ಟು ಕ್ವಶನ್ಸನ್ನು ಅರೈಸ್ ಮಾಡಿದ್ದಕ್ಕೆ ಇಷ್ಟನ್ನು ನೀವು ಡೆಫಿನೆಟ್ಲಿ ನೀವು ಪ್ರಿಪೇರ್ ಮಾಡಿದ್ರಿ ಅಂದರೆ ಡೆಫಿನೆಟ್ಲಿ ವಿಲೇಜ್ ಅಕೌಂಟೆಂಟ್ ಆ್ಯಸ್ ವೆಲ್ ಆಸ್ ಪಿ ಡಿ ಒ ಎಕ್ಸಾಮ್ನೊಳಗೆ 1 or 2 ಮಾರ್ಕ್ಸನ್ನು ನೀವು ಡೆಫಿನೆಟ್ಲಿ ತೊಗೊಳ್ತೀರಿ ಅನ್ನುವಂಥದ್ದು. ಓಕೆ ಡಿಯರ್ ಸ್ಟೂಡೆಂಟ್, ಡಿಯರ್ ಫ್ರೆಂಡ್ಸ್, ಸ್ಟೂಡೆಂಟ್ ಆಗಿರ್ಬೋದು, ಫ್ರೆಂಡ್, ಡಿಯರ್ ಕಾಂಪಿಟೇಟರ್ಸ್, ನೆನ್ಪಿಟ್ಕೊಳ್ಳಿ ಇಷ್ಟನ್ನು ನೀವು ಪ್ರಿಪೇರ್ ಮಾಡ್ಕೊಳ್ಳಿ. ಡೆಫಿನೆಟ್ಲಿ 1 or 2 ಮಾರ್ಕ್ಸ್ ನಿಮಗೆ ಬಂದೈತಿರುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ನೊಳಗೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.